ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗಂಧದ ಗುಡಿ ಸೀರಿಯಲಲ್ಲಿ ಏನೆಲ್ಲ ನಡೆಯುತ್ತೆ ಇವತ್ತಿನ ಎಪಿಸೋಡಲ್ಲಿ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ಕೂಡ ಏನಾದ್ರು ಗಂಧದ ಗುಡಿ ಸೀರಿಯಲ್ನ ಇಷ್ಟಪಟ್ಟು ನೋಡುವಂತಹವರಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಇನ್ನು ಯಾವ್ದಾದ್ರು ಸೀರಿಯಲ್ ಬಗ್ಗೆ ನಿಮಗೆ ಎಪಿಸೋಡ್ಸ್ಗಳು ಬೇಕಾಗಿದ್ದಲ್ಲಿ ರಿವ್ಯೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಗಂಧದ ಗುಡಿ ಸೀರಿಯಲಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು, ಗಂಧದ ಗುಡಿ ಫ್ಯಾಮಿಲಿ ಎಲ್ಲರೂ ಕೂಡ ಅವರ ಒಂದು ಮನೆ ದೇವರಿಗೆ ಹೋಗಿರ್ತಾರೆ. ಅಲ್ಲಿ ಅವರ ಒಂದು ಪೂಜೆ ಎಲ್ಲ ಏನಿರುತ್ತೆ ವ್ರತ, ಅದನ್ನು ಚಂದನ ಮಾಡಿ ಮುಗಿಸಿರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಅವಳಿಗೆ ಕೈಯೆಲ್ಲ ಸುಟ್ಟು ಗಾಯ ಆಗಿರುತ್ತೆ ಅಲ್ವಾ, ಅದೆಲ್ಲ ಪೂಜೆ ಮುಗಿಸ್ಕೊಂಡ್ಮೇಲೆ ಅವರು ಕೊನೆಯದಾಗಿ ಒಂದು ಪೂಜೆ ಮಾಡಬೇಕಿರುತ್ತೆ. ಆ ಟೈಮಲ್ಲಿ ಒಬ್ಬರಿಗೆ ಮೈ ಮೇಲೆ ದೇವ್ರು ಬರುತ್ತೆ. ಸೊ ದೇವ್ರು ಬಂದು ಅವರ ಒಂದು ಭವಿಷ್ಯನ ನುಡಿತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು ಚಂದನನ ಕರೀತಾರೆ. ಕರೆದ್ಬಿಟ್ಟು ನಿನ್ನ ಜೀವನದಲ್ಲಿ ತುಂಬಾ ಒಂದು ಒಳ್ಳೆಯ ಬದಲಾವಣೆಗಳಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ, ನಿನ್ನ ಜೀವನ ಬದಲಾಗುತ್ತೆ, ನೀನು ಈ ಊರಿಗೆ ಬಂದು ತಾಯಿನ ತೋರಿಸಿದಿ, ನೀನೇ ಒಂದು ತಾಯಿಯಾಗಿದೆಯಾ, ತುಂಬಾ ಒಳ್ಳೆಯದಾಗಿ ನಿನ್ನ ಜೀವನ ನಡೆಯುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಹರೀಶ್ಗೆ ಭಯ ಆಗುತ್ತೆ. ಅವಾಗ ಅವನು ಅವ್ರ ತಮ್ಮನ ಹತ್ರ ಏನೋ ಇದು ಬದಲಾವಣೆ ಅಂತಿದ್ದಾರೆ, ಏನಾಗ್ಬೋದು ಅಂತ ಅಂದಾಗ, ಏನಿಲ್ಲ ಕಣೋ, ಒಳ್ಳೆ ಥರದ ಬದಲಾವಣೆ ಅಂತ ಹೇಳ್ತಿದ್ದಾರಲ್ವ, ಮೋಸ್ಟ್ಲಿ ಈ ಅತ್ತೆ ಹೋಗಿ ಇನ್ನೊಬ್ಬರು ಅತ್ತೆ ಬರ್ಬೋದೇನೋ, ಅದಕ್ಕೆ ಬರ್ಬೋದೇನೋ, ಯಾರಿಗೆ ಗೊತ್ತು ಅಂತ ಹೇಳಿದಾಗ, ಈ ಬಿಡ್ತು ಅಂತ ಹೇಳೋ, ಚಂದನ್ ಅವ್ರು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು, ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಟೋಗ್ಬಾರ್ದು ಅಂತ ಹೇಳ್ತಾನೆ. ನಂತರ ಅವರು ಮತ್ತೆ ಕಂಟಿನ್ಯೂ ಮಾಡಿ ಅದೇ ಥರ ಹೂನ ಹಾಕಿ ಕಳಿಸ್ತಾರೆ. ಅದಾಗಿದ ನಂತರ ಅವರು ಮುತ್ತನ್ನ ಕರೀತಾರೆ. ಮುತ್ತನ್ನ ಕರೆದ್ಬಿಟ್ಟು ನೀನು ಬಾ ಅಂತ ಕರೆದಾಗ, ನೀನು ದೇವ್ರ ಅಂದರೆ ನನ್ನನ್ನೇ ಮರ್ತಿದ್ಯಲ್ಲೋ ಅಂತ ಹೇಳಿದಾಗ, ಇಲ್ಲ ನಮ್ಮನ್ನು ಕ್ಷಮಿಸ್ಬಿಡಿ, ನಮಗೆ ನಿಮ್ಮ ಸನ್ನಿಧಿ ಎಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ, ಹಾಗಾಗಿ ಇಷ್ಟು ದಿನ ಬರೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ನೀನು ಇವಾಗ ಇಲ್ಲಿಗೆ ಬಂದಿರುವಂತಹ ಉದ್ದೇಶ ನೀನು ಮದುವೆ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬಂದಿದ್ಯಾ ಅಲ್ವಾ ಅಂತ ಕೇಳಿದಾಗ, ಹೌದು ಅಂತಾನೆ. ಸೊ ನೀನೇನು ಅಂದ್ಕೊಂಡು ಬಂದಿದೆಯೋ ಅದು ಒಳ್ಳೆ ಥರದಲ್ಲಿ ನೆರವೇರುತ್ತೆ ಅಂತ ಹೇಳಿದಾಗ ಅವನು ಕೂಡ ತುಂಬಾ ಖುಷಿ ಪಡ್ತಾನೆ. ಆಗ ಅವರು ಹೂವನ್ನು ಹಾಕಿದಾಗ ಒಂದು ಹೂವು ಆದರೂ ಮಹಿ ಮಾತ್ರ ಹೋಗುತ್ತೆ. ಸೊ ದಟ್ ಇಬ್ಬರು ಕೂಡ ತುಂಬಾ ಖುಷಿ ಆಗ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಕಡೆಯಲ್ಲಿ ವೈಭವಿಗೆ ಮದುವೆ ಮಾಡಬೇಕು ಅಂತ ಅವ್ರ ಅಪ್ಪ ಅಮ್ಮ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗಿದ್ರು ಅಲ್ವಾ. ಸೊ ಆ ಪ್ಲ್ಯಾನ್ ಪ್ರಕಾರ ಅಲ್ಲಿ ಏನೂ ಆಗಲಿಲ್ಲ, ಬಿಕಾಸ್ ಅವಳು ಪ್ರೆಗ್ನೆಂಟ್ ಅಂತ ಹೇಳಿರ್ತಾಳೆ. ಬಟ್ ನನ್ನ ಅನಿಸಿಕೆ ಪ್ರಕಾರ ಅದು ಸುಳ್ಳಿರ್ಬೋದು, ಬಿಕಾಸ್ ಅವಳು ಬಚಾವಾಗೋಕ್ಕೋಸ್ಕರ ಆ ಥರ ಹೇಳಿದ್ದಾಳೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಅವರು ಆಟೋದಲ್ಲಿ ಅವಳನ್ನ ಕರ್ಕೊಂಡು ಬರ್ತಾ ಇರ್ತಾರೆ ಮನೆಗೆ. ಅವಾಗ ಅವ್ರ ಅಮ್ಮ ತುಂಬ ಬೈತಾ ಇರ್ತಾಳೆ. ಆಗ ಅವ್ರ ಅಪ್ಪ ಇದ್ದವರು, ಬಾಯಿ ಮುಚ್ಕೊಂಡಿರೇ ಸಾಕು, ನೀನು ಏನು ಹಾಕೋದು ಏನೇ ಮಾಡ್ಕೊಳ್ಳೋ ಇದ್ದರು ಅದು ಮನೆಗೆ ಹೋದ್ಮೇಲೆ, ಇವಾಗ ಆಲ್ರೆಡಿ ನೀನು ಕೂಡ ಮರ್ಯಾದೆ ತೆಗಿಯೋ ಕೆಲಸ ಮಾಡಿಬಿಡ, ಆಲ್ರೆಡಿ ಮಗಳು ಮರ್ಯಾದೆ ತೆಗೆದಿದ್ದಾಯಿತು, ಇರೋ ಅಲ್ಪ ಸ್ವಲ್ಪ ಮರ್ಯಾದೆ ನೀನಾದ್ರು ಕಾಪಾಡ್ಕೊ ಅಂತ ಹೇಳಿ ಬೈದು ಮನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಚಂದನ ಇದ್ದು ಅವ್ರ ಮನೆ ದೇವ್ರಿಗೆ ಊರಿಗೆ ಹೋಗಿರ್ತಾರಲ್ವ, ಅದೇ ಊರಲ್ಲಿ ಒಂದು ಮನೇಲಿ ಇರ್ತಾರೆ. ಸೊ ಆ ಮಹಡಿ ಮೇಲೆ ಸುಮ್ಮನೆ ನಿಂತಿರ್ತಾಳೆ. ಅವಾಗ ಅಲ್ಲಿಗೆ ಹರಿ ಬರ್ತಾರೆ. ಏನು ರೀ ಮೇಡಮ್ ಇಷ್ಟು ಆರಾಮ ನಿಂತಿದ್ದೀರಾ ಅಂತ ಹೇಳಿ, ಇನ್ನೇನು ಮಾಡೋದು ಅವರೇ ಸುಮ್ಮನೆ ಏನು ಕೆಲಸ ಇರಲಿಲ್ಲ ನಿಂತಿದ್ದೆ ಅಂದಾಗ, ಅದೇನದು ಅಡುಗೆ ಕೆಲಸ ಎಲ್ಲ ನಿಮಗೆ ಮಾಡಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇತ್ತಲ್ವ, ನೀವೇನು ಇಷ್ಟು ಆರಾಮಾಗಿದ್ದೀರಲ್ಲ ಇವಾಗ ಅಂತ ಅಂದಾಗ, ಇಲ್ಲ ಮುತ್ತು ಅಣ್ಣ ಹಾಗೆ ನಿಮ್ಮ ಅತ್ತೆ ಮಾಡ್ತಾಯಿದ್ರು ಅಂತ ಹೇಳಿದಾಗ, ಅದೇನದು ನಮ್ಮ ಅತ್ತೆ ಅಷ್ಟು ಈಸಿ ನಿಮಗೆ ಕಿಚನ್ನ ಏನೋ ಮಿಕ್ಸ್ ಬಿಟ್ಕೊಟ್ಬಿಟ್ರ ಅಂತ ಕೇಳಿದಾಗ, ಇಲ್ಲ ಮುತ್ತು ಅಣ್ಣ ಇದ್ದರು, ಆಗ ನಾನು ಸ್ವಲ್ಪ ಹೊತ್ತು ಕೆಲಸ ಮಾಡ್ದೆ ಅಷ್ಟೇ ಅಂತ ಅಂದಾಗ, ಹೌದು ಮುತ್ತೋಣ್ಣ ಇದ್ದರೆ ಯಾರು ಏನು ಮಾತಾಡಲ್ಲ ಅಂತ ಹೇಳ್ತಾನೆ. ನಂತರ ಮತ್ತೆ ಬೋರ್ ಆಗ್ತಿಲ್ವೇನ್ರಿ ನಿಮಗೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಕೇಳ್ತಾನೆ. ಆಗ ಅವಳಿದ್ದವಳು ಆಗ್ತಿದೆ, ಬಟ್ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ, ಏನೂ ಮಾಡೋದಿಲ್ಲ, ಇವಾಗ ನೀವು ಫ್ರೀ ಇದ್ದೀವಿ ಅಲ್ವಾ, ಇಷ್ಟು ಚೆನ್ನಾಗಿರೋ ಹೊಲ ಗದ್ದೆ ತೋಟ ಎಲ್ಲ ಇದೆ, ಬನ್ನಿ ಒಂದು ರೌಂಡ್ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದಾಗ, ಹೇಗೆ ಹೋಗೋದು ಅಂತ ಹೇಳ್ತಾಳೆ. ಆವಾಗ ಇದೇನ್ರಿ ಮಾಡೋದು, ಇಲ್ಲೇ ಇಲ್ವಾ ಸೈಕಲ್ಲು, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನೋಡ್ತಾರೆ. ದಾರಿಲಿ ಹೋಗ್ತಾ ಅವಳು ಚಂದನ ಹಿಂದೆ ಕೂತಿರ್ತಾಳೆ. ಸೊ ದಟ್ ಊರವರೊಬ್ಬರು ನೋಡ್ಬಿಟ್ಟು ನಿಲ್ಲಿಸಿ, ಏನಪ್ಪ ನೀನು ಅಷ್ಟು ಹೃದಯಕ್ಕೆ ಆಗಿರುವಂತಹ ನೀನು ಹೆಂಡ್ತಿನ ಮುಂದೆ ಕೂರಿಸ್ಕೊಂಡು ಹೋಗಬೇಕು, ಆ ಥರ ಹಿಂದೆ ಕೂರಿಸ್ಕೊಂಡಿದ್ಯಲ್ಲ ಅಂತ ಹೇಳಿ ಬೈದ್ಬಿಟ್ಟು ಅವಳನ್ನ ಇಳಿಸಿ ಮತ್ತೆ ಮುಂದೆ ಸೈಕಲಲ್ಲಿ ಕೂರಿಸ್ತಾರೆ. ಅವರಿಬ್ಬರು ಕೂಡ ರೈಡ್ ಹೋಗ್ತಾರೆ. ನಂತರ ಹೋಗಿ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಊಟ ಎಲ್ಲನೂ ಕೂಡ ರೆಡಿ ಇರುತ್ತೆ. ಸೊ ಊಟ ಮಾಡ್ತಾ ಇರ್ತಾರೆ. ಬಟ್ ಚಂದನಾಗೆ ಗೊತ್ತಿರ್ಬೋದು ನಿಮಗೆ, ಕೈ ಸುಟ್ಟೋಗ್ಬಿಟ್ಟಿರುತ್ತೆ ಎರಡೂ ಕೈ ಕೂಡ. ಸೊ ಅವಳಿಗೆ ಊಟ ಮಾಡೋಕ್ಕೆ ಆಗ್ತಿರಲ್ಲ. ಸೊ ದಟ್ ಹರೀಶ್ ಬಂದು, ಮೇಡಮ್ ನಿಮ್ಗೆ ಊಟ ಮಾಡೋಕ್ಕಾಗಲ್ಲ, ಬನ್ನಿ ನಾನು ಊಟ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಅವಳಿಲ್ಲ ಬೇಡ ಅಂತ ಹೇಳ್ತಾಳೆ. ಬಟ್ ಇಟ್ಸ್ ಓಕೆ, ಬನ್ನಿ ಮೇಡಮ್ ನಿಮ್ಗೆ ಊಟ ಮಾಡೋಕ್ಕಾಗಲ್ಲ ತಾನೇ ಅಂತ ಅಂದಾಗ, ಮತ್ತೆ ಹರಿ ಅವ್ರ ಅಪ್ಪ ಕೂಡ ಹೇಳ್ತಾರೆ, ಬೇಡಮ್ಮ ಚಂದನ ನಿನ್ಗಾಗಲ್ಲ, ಅವನು ಊಟ ಮಾಡಿಸ್ತಾನೆ, ನೀವು ಫ್ರೀಯಾಗಿ ಊಟ ಮಾಡಮ್ಮ ಅಂತ ಹೇಳಿದಾಗ, ಸರಿ ಆಯಿತು ಅಂಕಲ್ ಅಂತ ಅಂದ್ಬಿಟ್ಟು ಅವಳು ಕೂಡ
ಹರೀಶ್ ಹತ್ರ ಊಟ ಮಾಡಿಸ್ಕೊಳ್ತಾನೆ. ಹರಿ ಕೂಡ ತುಂಬಾ ಖುಷಿಯಿಂದ ಅವಳಿಗೆ ಊಟ ಮಾಡಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಮುತ್ತು ಎಲ್ರಿಗೂ ಊಟ ಹಾಕ್ಕೊಡ್ತಾ ಮಹಿಮಗೆ ಊಟ ಹಾಕೊಡೋದನ್ನು ಮರ್ತಿರ್ತಾನೆ. ಸೊ ದಟ್ ಅವನು ಅಯ್ಯೋ ನಾನು ನಿಮ್ಗೆ ಊಟನೇ ಹಾಕ್ಕೊಡೋದನ್ನ ಮರ್ತಲ್ಲ ಮಹಿಮಾ ಅವರು ಇರಿ ಅಂತ ಅಂದ್ಬಿಟ್ಟು ಊಟ ಹಾಕ್ಕೊಟ್ಟಾಗ ಅವಳು ನೀವು ಊಟ ಮಾಡಿ ಅಂತಾಳೆ. ಸೊ ಮೊದಲು ನೀವು ಊಟ ಮಾಡಿ ನಾನು ಮಾಡ್ತೀನಿ ಆಮೇಲೆ ಅಂತ ಹೇಳ್ತಾನೆ. ಊಟ ಮಾಡುವಾಗ ಅವಳಿಗೆ ಸ್ವಲ್ಪ ಕೆಮ್ಮು ಬರುತ್ತೆ. ಸೊ ದಟ್ ಅವನು ನೀರನ್ನ ಕುಡಿಸಿ ಸಮಾಧಾನ ಮಾಡಿ ಅವಳಿಗೆ ಊಟನ ಕಂಟಿನ್ಯೂ ಮಾಡೋ ಥರ ಮಾಡ್ತಾನೆ. ಹಾಗೆ ಇನ್ನೊಂದು ಕಡೆ ವೈಭವಿನ ಅವ್ರ ಅಪ್ಪ ಅಮ್ಮ ಅವರು ಮನೆ ಕರ್ಕೊಂಡು ಬಂದು ಚೆನ್ನಾಗಿ ಬೈತಾ ಇರ್ತಾರೆ. ನಮ್ಮ ಮರ್ಯಾದೆ ತೆಗೆದ್ಬಿಟ್ಲು ಹಾಗೆ ಹೀಗೆ ಅಂತ ಎಲ್ಲ. ಬಟ್ ಸ್ಟಿಲ್ ಅವಳು ಇನ್ನು ಸತ್ಯನ ಯಾರಿಗೂ ಹೇಳಿಲ್ಲ. ಸೊ ಸತ್ಯ ಏನು ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಐ ಹೋಪ್ ಇವತ್ತಿನ ಎಪಿಸೋಡ್ ತಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ.